ಪ್ರಿಯ ವೀಕ್ಷಕರ ನಮಸ್ಕಾರ. ಸಾವು ಹೇಗೆ ಬರುತ್ತೆ ಅಂತ ಯಾರೂ ಊಹೆ ಮಾಡಿಕೊಡೋಕೆ ಆಗೋದಿಲ್ಲ. ಇಂತಹದ್ದೊಂದು ಸಾವು ಕಲ್ಪನೆಗೂ ಮೀರಿದ ಕ್ರಿಮಿನಲ್ ಪ್ರಕರಣ ನಡೆದೋಗಿದೆ. ದುಡಿದು ತಿಂದ ಕಂಡವರ ಹಣಕ್ಕೆ ಕನ್ನ ಹಾಕಿ ಹೊಸ ಕತೆ ಸೃಷ್ಟಿಸಿದ್ದು ಕಾಕಿ ಪಡೆ ಬಯಲು ಮಾಡಿದೆ. ಮುದ್ದಾದ ಬಲೆಯನ್ನು ಹೆಣೆದು ಅದರಲ್ಲೇ ಬಲಿಯಾದವರ ಕಥೆಯೇ ರಣರೋಚಕವಾಗಿದೆ. ಅಷ್ಟಕ್ಕೂ ಏನದು ಮರ್ಡರ್ ಮಿಸ್ಟರಿ ಅಂತೀರಾ? ಇಲ್ಲಿ ಹೇಳ್ತೀನಿ ಕೇಳಿ. ಇಲ್ಲಿ ನೋಡಿ, ಈ ಫೋಟೋದಲ್ಲಿ ಇರುವ ವ್ಯಕ್ತಿ ಹೆಸರು ಬಸವರಾಜ್ ಪುಟ್ಟಣ್ಣನವರಂತ. ವಯಸ್ಸು ಆಸುಪಾಸು 41 ಇರಬಹುದು. ಪಾಪ ಇನ್ನೂ ಮದುವೆಯೂ ಆಗಿರಲಿಲ್ಲ. ಆದರೆ ಕಳೆದ ತಿಂಗಳು 27ನೇ ತಾರೀಕಿನಂದು ಅಪಘಾತದಲ್ಲಿ ಸಾವನ್ನಪ್ಪಿದ್ದನು. ಈ ಘಟನೆ ನಡೆದಿದ್ದು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣದಲ್ಲಿ. ಹೌದು, ಅಂದು ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಮೃತ ಬಸವರಾಜ್ ಸಂಬಂಧಿಕರು ಪೊಲೀಸರ ಮುಂದೆ ಕೊಂಚ ಶಂಕೆಯನ್ನು ವ್ಯಕ್ತಪಡಿಸ್ತಾರೆ. ಕುಡಿದು ನಡೆಯಲಿಕ್ಕೆ ಬಾರದ ಬಸವರಾಜ್ ರಟ್ಟಿಹಳ್ಳಿ ಪೊಲೀಸ್ ಠಾಣೆಯ ಬಳಿ ಬಂದು ಅಪಘಾತಕ್ಕೀಡಾಗ್ತಾನೆ ಅಂದರೆ ಸಾಧ್ಯವೇ? ಇದನ್ನ ತಿಳಿದ ಪೊಲೀಸರ ಕಣ್ಣು ಕೆಂಪಾದವು. ಅಂದು ಪ್ರಕರಣದ ಜಾಡು ಹಿಡಿದ ಕಾಕಿಗೆ ತಿಳಿದ ಸತ್ಯದಿಂದ ಸ್ಟನ್ ಆಗಿದ್ರು. ಹೌದು, ಪೊಲೀಸ್ನವರು ಹಾಗೂ ಮೃತನ ಸಂಬಂಧಿಕರು ಯಾವುದೇ ಗೆಸ್ ಮಾಡದ ವಿಷಯವೊಂದು ಹೊರಬಂದಿತ್ತು. ಅದುವೇ ಇನ್ಶೂರೆನ್ಸ್ ಹಣಕ್ಕಾಗಿ ಹಾಗೂ ಆಸ್ತಿಗಾಗಿ ಬಸವರಾಜ್ ಪುಟ್ಟಣ್ಣನವರನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಅದು ಬೇರೆ ಯಾರೂ ಅಲ್ಲ, ಮಾವನಾದ ಸಿದ್ದನಗೌಡ ತನ್ನ ಅಳಿಯನಾದ ಬಸವರಾಜ್ ಹಾಗೂ ತನ್ನ ಸಹಚರರೊಂದಿಗೆ ಸೇರಿ ಪ್ಲಾನ್ ಅನ್ನು ಮಾಡಿ ಕೊಲೆ ಮಾಡಲಾಗಿತ್ತು. ಕೇಳಿದ್ರಲ್ಲ, ಪಕ್ಕಾ ಪ್ಲಾನ್ ಮಾಡಿದ್ದ ಈ ಗ್ಯಾಂಗ್ ಅಷ್ಟೇ ದಡ್ಡತನದಿಂದ ಸಿಕ್ಕಿಬಿದ್ದಿದೆ. ಮೊದಲು ಇದು ಅಪಘಾತವೆಂದು ಬಿಂಬಿಸಿದ್ದ ಸಿದ್ದನಗೌಡ, ರಾಘವೇಂದ್ರ, ಪ್ರವೀಣ್, ಲೋಕೇಶ್ ಎಂಬುವರು ತಪ್ಪಿಸಿಕೊಳ್ಳೋಕೆ ಉಪಾಯವನ್ನು ಮಾಡಿದ್ರು. ಆದರೆ ಪೊಲೀಸರ ಚಾಣಾಕ್ಷತನದ ತನಿಖೆಯಿಂದ ಇದೀಗ ಲಾಕ್ ಆಗಿದ್ದಾರೆ. ಮೃತ ಬಸವರಾಜ್ ಹೆಸರಿನಲ್ಲಿ 7 ಎಕರೆ ಜಮೀನಿತ್ತು, 1 ಮನೆ ಇತ್ತು. ಹಾಗೆ ಈತನ ಹೆಸರಿನಲ್ಲಿ 10 ಲಕ್ಷ ಅಪಘಾತ ವಿಮೆಯನ್ನು ಕೂಡ ಇದೇ ಗ್ಯಾಂಗ್ ಮಾಡಿಸಿತ್ತು ಎಂದು ತಿಳಿದು ಬಂದಿದೆ. ಇಷ್ಟೆಲ್ಲ ಪ್ಲಾನ್ ಮಾಡಿದ್ದ ಆ ನಾಲ್ವರು ಕಳೆದ 6 ತಿಂಗಳಿನಿಂದ ಸಂಚನ್ನ ಹಾಕಿ ಬಸವರಾಜ್ ಜೊತೆ ಕುಡಿತದ ಗೆಳೆಯರಾಗಿದ್ರು. ಇದೀಗ ಮುದ್ದಾದ ಬಲೆಯನ್ನ ಹೆಣೆದು ಅದರಲ್ಲೇ ಬಲಿಯಾಗಿ ತಮ್ಮ ಜೀವನವನ್ನ ಹಾಳು ಮಾಡ್ಕೊಂಡಿದ್ದಾರೆ. ಹೆಣ್ಣು, ಹೊನ್ನು, ಮಣ್ಣು ಈ ಮೂವರ ಸಲುವಾಗಿ ಏನೆಲ್ಲ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಆಗಿದೆ. ಶ್ರೀ ಕರ್ನಾಟಕ, ಹಾವೇರಿ.